ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ಜಾನ್ ಸಿನಾ ಅವರು ಇನ್ನು ನಮಗೆ 26 ಶೋಗಳಲ್ಲಿ ನೋಡೋದಕ್ಕೆ ಸಿಗ್ತಾರೆ. 26 ಬಾರಿ ಈ ವರ್ಷ ಟಿವಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಮ್ಯಾಚ್ ಆಡೋದಿಲ್ಲ, ಬರೀ ಅಪಿರಿಯನ್ಸ್ ನ ಕೊಡ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ಹೇಳಿದ್ದಾರೆ. ಬಟ್ ನಮ್ಮೆಲ್ಲರಿಗೂ ಕೂಡ ಗೊತ್ತು ಅವರ ಮ್ಯಾಚ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಈ 26 ಡೇಟ್ಸ್ ಗಳಲ್ಲಿ ನಮಗೆ ಜಾನ್ ಸಿನಾ ಅವರ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ WWE ಅವರು ಡಿಸ್ಕಷನ್ಸ್ ನ ನಡೆಸ್ತಾ ಇದಾರಂತೆ. ಜಾನ್ ಸಿನಾ ಹಾಗೆ ಟ್ರಾವಿಸ್ ಸ್ಕಾಟ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ನ ಮಾಡಿಸೋದಕ್ಕೆ WWE ಅವರು ಡಿಸ್ಕಷನ್ಸ್ ನ ನಡೆಸ್ತಾ ಇದಾರಂತೆ. ಗೊತ್ತಿಲ್ಲ ಇವರ ಅಪೋನೆಂಟ್ ಆಗಿ ಯಾರು ನೋಡೋದಕ್ಕೆ ಸಿಗ್ತಾರೆ ಅಂತ. ಬಟ್ ಈ ವರ್ಷ ನಮಗೆ ಜಾನ್ ಸಿನಾ ಹಾಗೆ ಟ್ರಾವಿಸ್ ಸ್ಕಾಟ್ ಅವರು ಟ್ಯಾಗ್ ಟೀಮ್ ಆಗಿ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದು ನೋಡೋದಕ್ಕೆ ಸಿಗಬಹುದಂತೆ. ಈ ರೀತಿ WWE ಅವರು ಸದ್ಯಕ್ಕೆ ಡಿಸ್ಕಷನ್ಸ್ ನ ಮಾಡ್ತಾ ಇದಾರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾಕೋ ಫಾಟೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಜಾಕೋ ಫಾಟೋ ಅವರ ಕ್ಯಾರೆಕ್ಟರ್ ಟೆಲಿವಿಷನ್ ಅಲ್ಲಿ ನಮಗೆ ಯಾವ ರೀತಿ ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂಗೆ ನಮ್ಮ ಜಾಕೋ ಫಾಟೋ ಅವರು ಬಂದಿರ್ತಾರೆ. ಅಂಡ್ ಅಲ್ಲಿ ಅವರು ತನ್ನ ಹಳೆ ಲೈಫ್ಗೂ ಹಾಗೆ ಈಗಿನ ಲೈಫ್ಗೂ ಕಂಪ್ಯಾರಿಸನ್ ನ ಮಾಡ್ತಾರೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಮುಂಚೆ ನಾನು ಜೈಲಲ್ಲಿ ಕೂತ್ಕೊಂಡು ಟಿವಿನ ನೋಡ್ತಾ ಇದ್ದೆ, WWE ನ ನೋಡ್ತಾ ಇದ್ದೆ. ಬಟ್ ಈಗ ನಾನು WWE ರಿಂಗ್ ಅಲ್ಲೇ ಇದ್ದೀನಿ. ಮುಂಚೆ ನಾನು ಜೈಲಿಗೆ ಹೋಗ್ಬಿಟ್ಟು ಆ ಒಂದು ಪತ್ರಗಳನ್ನ ಸೈನ್ ಮಾಡ್ತಾ ಇದ್ದೆ. ಬಟ್ ಈಗ ನಾನು ಫ್ಯಾನ್ಸ್ ಗಳಿಗೆ ಆಟೋಗ್ರಾಫ್ ನ ಕೊಡ್ತಾ ಇರ್ತೀನಿ. ಮುಂಚೆ ನಾನು ಕೆಳಗಡೆ ನಿಂತ್ಕೊಂಡು ಹೆಲಿಕಾಪ್ಟರ್ ನ ನೋಡ್ತಾ ಇದ್ದೆ. ಬಟ್ ಈಗ ಆ ಹೆಲಿಕಾಪ್ಟರ್ ಅಲ್ಲೇ ನಾನು ಕೂರ್ತಾ ಇದ್ದೀನಿ. ನಿಜವಾಗ್ಲೂ ನನ್ನ ಲೈಫ್ ತುಂಬಾನೇ ಬದಲಾಗಿದೆ ಅಂತ ನಮ್ಮ ಜಾಕೋ ಫಾಟೋ ಅವರು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ಈ ಒಂದು ಇಂಟರ್ವ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಜಾಕೋ ಫಾಟೋ ಅವರು ಟೆಲಿವಿಷನ್ ಅಲ್ಲಿ ತುಂಬಾನೇ ಡೇಂಜರಸ್ ಆಗಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಅವ್ರೊಳಗಡೆ ಇರ್ತಕ್ಕಂತಹ ಮಗುನ ನಾವು ಇತ್ತೀಚೆಗೆ ನೋಡ್ತಾ ಇದೀವಿ. ನಮ್ಮ ಬುಗ್ಗಿ ಮೇನ್ ಅವರ ಜೊತೆ ಅವರ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಂಡ್ ಅದರಲ್ಲಿ ಅವರು ಕಿರ್ಚಾಡ್ತಾ ಇದ್ರು, ಕುಣಿದಾಡ್ತಾ ಇದ್ರು. ಅಂಡ್ ಈಗ ಅವರು ತನ್ನ ಹಳೆ ಲೈಫ್ ನ ಈಗಿನ ಲೈಫಿಗೆ ಕಂಪ್ಯಾರಿಸನ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲೋಗನ್ ಪಾಲ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಲೋಗನ್ ಪಾಲ್ ಅವರು ಒಂದು ವಿಚಾರನ ರಿವೀಲ್ ಮಾಡ್ತಾರೆ. ನಿಮ್ಗೆ ಗೊತ್ತಿರಬಹುದು, ನಮಗೆ ರಸಲ್ ಮೇನಿಯಾದಲ್ಲಿ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ನೋಡೋದಕ್ಕೆ ಸಿಗ್ತಾರೆ. ಸ್ಟೀವ್ ಆಸ್ಟನ್ ಅವರು ಬಂದು ರಸಲ್ ಮೇನಿಯಾ ಅಟೆಂಡೆನ್ಸ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಲೋಗನ್ ಪಾಲ್ ಅವರು ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರಿಗೆ ಒಂದು ಆಫರ್ ನ ಕೊಡ್ತಾರಂತೆ. ನೀನೇನಾದ್ರೂ ಪ್ರೈಮ್ ಬಾಟಲ್ ರೀತಿ ಡ್ರೆಸ್ ನ ಹಾಕೊಂಡು ಹೋದ್ರೆ ನಿನಗೆ $1 ಮಿಲಿಯನ್ ನ ಕೊಡ್ತೀನಿ ಅಂತ. ಯಾಕಂದ್ರೆ ಇದರಿಂದ ಲೋಗನ್ ಪಾಲ್ ಅವರಿಗೆ ಅನ್ಸುತ್ತೆ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಕೂಡ ಜಾಸ್ತಿ ಎಣ್ಣೆ ಹೊಡಿತಾರೆ. ಅಂಡ್ ಅವ್ರ ಕೈಯಲ್ಲಿ ಪ್ರೈಮ್ ನ ಪ್ರಮೋಟ್ ಮಾಡಿಸಿದ್ರೆ ನನ್ನ ಬಿಸ್ನೆಸ್ ಗೆ ಇನ್ನೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರಿಗೆ $1 ಮಿಲಿಯನ್ ನ ಆಫರ್ ಮಾಡ್ತಾರಂತೆ. ಬಟ್ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಅದನ್ನ ಸಡನ್ ಆಗಿ ರಿಜೆಕ್ಟ್ ಮಾಡಿ ನಮಗೆ ನಾರ್ಮಲ್ ಆಗಿ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ರಸಲ್ ಮೇನಿಯಾ 39 ಅಲ್ಲಿ ಯಾವ ರೀತಿ ನಮ್ಮ ಸ್ಪೀಡ್ ಅವರು ನೋಡೋದಕ್ಕೆ ಸಿಕ್ಕಿದ್ರು, ಅದೇ ರೀತಿ ಏನಾದ್ರೂ ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ರಸಲ್ ಮೇನಿಯಾ 41 ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ ಎಷ್ಟು ವಿಚಿತ್ರ ಆಗಿರೋದು ಅಂತ. ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರು ಆ ಒಂದು ಆಫರ್ ನ ರಿಜೆಕ್ಟ್ ಮಾಡಿನೇ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಟ್ಯಾಗ್ ಟೀಮ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಒಂದು ಟ್ಯಾಗ್ ಟೀಮ್ ನಮಗೆ 100% ನೋಡೋದಕ್ಕೆ ಸಿಗುತ್ತೆ. ಬ್ಯಾಕ್ ಲ್ಯಾಶ್ ಅಲ್ಲೇ ಮ್ಯಾಚ್ ಆಗಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಬಟ್ ಇನ್ನೂ ಕೂಡ ಯಾವುದೇ ರೀತಿಯ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬಂದಾಗ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. WWE ಅವರು ಬ್ಯಾಕ್ ಲ್ಯಾಶ್ ಗೆನೆ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ವರ್ಸಸ್ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಅಪ್ಡೇಟ್ ಬಂದಿಲ್ಲ, ರೂಮರ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಇನಿಷಿಯಲಿ ಒಂದು ಮ್ಯಾಚ್ ಆಗೇ ಆಗುತ್ತೆ. ಬ್ಯಾಕ್ ಲ್ಯಾಶ್ ಅಲ್ಲಿ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ಮನಿ ಇನ್ ದ ಬ್ಯಾಂಕ್ ಅಲ್ಲಾದ್ರೂ ನಮಗೆ ಈ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ WWE ಅವರೇ ಟೀಸ್ ಮಾಡಿದ್ದಾರೆ, ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರು ಟ್ಯಾಗ್ ಟೀಮ್ ಆಗೇ ಆಗ್ತಾರೆ. ಯಾಕಂದ್ರೆ ಆ ಕಡೆ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಟೀಮ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಕಾಯ್ತಾ ಇದ್ದೀನಿ ಗೈಸ್ ನಾನಂತೂ ಈ ಒಂದು ಡುವೋನ ನೋಡೋದಕ್ಕೆ. ಯಾಕಂದ್ರೆ ಸರ್ವೈವರ್ ಸೀರೀಸ್ ಅಲ್ಲಿ ಇವರಿಬ್ಬರ ಒಂದು ಮೂಮೆಂಟ್ ಎಷ್ಟು ವೈರಲ್ ಆಗಿತ್ತು ನಿಮ್ಗೆ ಗೊತ್ತಿರಬಹುದು. WWE ಅವರು ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗಿದ್ರು. ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಒಂದು ಶಾರ್ಕ್ ಕೇಜ್ ಮೂಮೆಂಟ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಂಡ್ ಅದೇ ರೀತಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಏನಾದ್ರೂ ಇವರಿಬ್ರು ನೋಡೋದಕ್ಕೆ ಸಿಕ್ಕಿದ್ರೆ ಇನ್ನೂ ಕೂಡ ಅದ್ಭುತವಾದ ಮೂಮೆಂಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಅಷ್ಟೇ WWE ಗೆ ಪ್ರಾಫಿಟ್ ಕೂಡ ಒಂದು ಮೂಮೆಂಟ್ಸ್ ಗಳು ಜನರೇಟ್ ಮಾಡಬಹುದು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದು ಸ್ಮ್ಯಾಕ್ ಡೌನ್ ಆಫ್ಟರ್ ರಸಲ್ ಮೇನಿಯಾ ಅಂತಾನೂ ಕೂಡ ಹೇಳ್ಬಹುದು. ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ WWE ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. DIY ವರ್ಸಸ್ ಸ್ಟ್ರೀಟ್ ಪ್ರಾಫಿಟ್ ವರ್ಸಸ್ ನಮ್ಮ ಮೋಟಾರ್ ಸಿಟಿ ಮಷಿನ್ ಗನ್ ಅವರ ನಡುವೆ. ನೋಡೋಣ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಲ್ಯಾಡರ್ ಮ್ಯಾಚ್ ಅಮೇಜಿಂಗ್ ಆದ ಪರ್ಫಾರ್ಮೆನ್ಸ್ ನಾವು ಈ ಒಂದು ಟ್ಯಾಗ್
ಟ್ಯಾಗ್ ಟೀಮ್ಸ್ ಗಳಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಇದಲ್ದಲೆ ನಾಳೆ ನಮಗೆ ಒಂದು ಸರ್ಪ್ರೈಸ್ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಆ ಸರ್ಪ್ರೈಸ್ ರಿಟರ್ನ್ ಬೇರೆ ಯಾರು ಅಲ್ಲ ಗೈಸ್, ನಮ್ಮ ಅಲಿಸ್ಟರ್ ಬ್ಲಾಕ್ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಆ ರೀತಿ ಅಪ್ಡೇಟ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಯಾವ ರೀತಿ ರೂಸೆವ್ ಅವರು ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು, ಅದೇ ರೀತಿ ಅಲಿಸ್ಟರ್ ಬ್ಲಾಕ್ ಅವರು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಇದಲ್ದಲೆ ನಮಗೆ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದಾರೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಾಳೆ ಜಾನ್ ಸಿನಾ ಅವರನ್ನ ಅನೌನ್ಸ್ ಮಾಡಿದ್ದಾರೆ. ಅದಲ್ದಲೆ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಜಾನ್ ಸಿನಾ ಅವರ ಮೇಲೆ ರ್ಯಾಂಡಿ ಆರ್ಟನ್ ಅವರು RKO ನ ಕನೆಕ್ಟ್ ಮಾಡಿದ್ರು ಅಂಡ್ ರ್ಯಾಂಡಿ ಆರ್ಟನ್ ಅವರು ಕೂಡ ಸ್ಮ್ಯಾಕ್ ಡೌನ್ ಅಲ್ಲಿ ಇರ್ತಾರೆ. ಪ್ರಾಬಬ್ಲಿ ಇವರ ನಡುವೆ ಒಂದು ಪ್ರೋಮೋನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂಡ್ ಬ್ಯಾಕ್ ಲ್ಯಾಶ್ ಗೆ ಡಬ್ಲ್ಯೂ ಅವರು ಇವರ ಫ್ಯೂಡ್ ನ ಬಿಲ್ಡ್ ಮಾಡುವಂತಹ ಚಾನ್ಸಸ್ ನಾಳೆ ಜಾಸ್ತಿ ಕಾಣಿಸ್ತಾ ಇದೆ. ಸೊ ನಾಳೆ ಈ ಒಂದು ಸೆಗ್ಮೆಂಟ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಂಡ್ ಇಷ್ಟೇ ಅಲ್ಲ, ನಾಳೆ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಕೋಡಿ ರೋಡ್ಸ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸ್ಮ್ಯಾಕ್ ಡೌನ್ ಗೆ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಯಾವ ರೀತಿ ರಿಯಾಕ್ಷನ್ ನ ಕೊಡ್ತಾರೆ ರಸಲ್ ಮೇನಿಯಾದಲ್ಲಿ ಸೋತಾದ್ಮೇಲೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇಷ್ಟೆಲ್ಲಾ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಸ್ಮ್ಯಾಕ್ ಡೌನ್ ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.